ದೊಡ್ಡ ಮನೆ ಊಟ ಓನರ್ ಮಾತಾಡ್ತಾ ಇರೋದು. ಇದು ನನ್ನ ಸೆಕೆಂಡ್ ಬ್ರಾಂಚು ದೊಡ್ಡ ಮನೆ ಊಟ. ಮೊದಲು ದೊನ್ನೆ ಬಿರಿಯಾನಿ ಪ್ಯಾಲೇಸೆಲ್ಲ ಸುಮಾರು ಒಂದು 15+ ಮಾಡಿದ್ದೀವಿ. ದೊಡ್ಡ ಮನೆ ಸ್ವಲ್ಪ ಅಪ್ಪರ್ ಸ್ಕೇಲ್ ಫುಡ್ಡು ಮೆನು ಎಲ್ಲ ಚೇಂಜ್ ಇದೆ ಕಂಪ್ಲೀಟ್ಲಿ. ಆಲ್ರೆಡಿ 1 ವೀಕ್ ಆಯಿತು. ತುಂಬ ಜನ ಒಂದು 100-150 ಜನ ವೆಯ್ಟಿಂಗ್ ಇರ್ತಾರೆ. ಯಾವಾಗಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸಣ್ಣ ಪುಟ್ಟ ತಪ್ಪು ಇದೆ ನಮ್ಮದು, ಅಂದರೆ ಸರ್ವಿಸಲ್ಲಿ ಅವ್ರದ್ದು ಕರೆಕ್ಟಾಗಿ ಟೇಬಲ್ ಸ್ವಲ್ಪ ಒಂದು 80-85 ಸೀಟಿಂಗ್ ಅಷ್ಟೇ ಇರೋದ್ರಿಂದ ಕ್ರೌಡ್ಗೆ ಕರೆಕ್ಟಾಗಿ ನಾವು ಸರ್ವಿಸ್ ಕೊಡೋಕ್ಕಾಗ್ತಾಯಿಲ್ಲ. ಒಂದು ಕಮಿಂಗ್ ಡೇಸ್ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಟೇಬಲ್ಸ್ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ತಾಯಿದ್ದೀವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಫ್ಯಾಮಿಲಿ ಕ್ರೌಡ್ ತುಂಬ ಜಾಸ್ತಿ ಬರ್ತಾ ಇದೆ. ಖುಷಿ ಇದೆ ಸರ್. ಶಿವಣ್ಣ ಬಂದು ಓಪನ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಯಾವಾಗಲೂ ಲಕ್ಕಿ ಹ್ಯಾಂಡ್ ಶಿವಣ್ಣ ನಮಗೆ. ಇಲ್ಲೂ ಅದು ಕಂಟಿನ್ಯೂ ಆಗಿದೆ. ನಾರ್ಮಲಿ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾಯಿತ್ತು. ಇದು ಸ್ವಲ್ಪ ಜೋಗಿ ಓಪನಿಂಗ್ ತೊಗೊಂಡಿದೆ. ಗಾಯ್ಸ್, ನೀವೇ ನೋಡಿದ್ರಲ್ಲ ಇಷ್ಟೊತ್ತು ಎಷ್ಟು ಕ್ರೌಡ್ ಇದೆ ಇಲ್ಲಿ. ಐ ಮೀನ್ ಲಿಟ್ರಲಿ ತುಳುಕ್ತಿರೋ ಜನ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಹೊಸ ಬ್ರ್ಯಾಂಚು, ಹೊಸ ಜನ ಮತ್ತು ಬರ್ತಿರ್ತಾರಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಂತರನೇ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ದೊಡ್ಡ ಮನೆ ಊಟ ಸೆಕೆಂಡ್ ಬ್ರಾಂಚ್ ಬನಗಡ್ಡ ರೋಡ್ ಅರಕೆರೆಯಲ್ಲಿ ಓಪನ್ ಆಗಿದೆ. ಸೊ ಮೇನ್ ಉದ್ದೇಶ ಬಂದು ಒಳ್ಳೆ ಊಟ ಮಾಡೋಣ ಅಂತ, ಒಳ್ಳೆ ಗೌಡ್ರ ಸ್ಟೈಲ್ ಊಟ ಮಾಡಿಸೋಣ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ನಮ್ಮಲ್ಲಿ ತುಂಬ ಫೇಮಸ್ ಅಂದರೆ ಮಟನ್ ಬಿರಿಯಾನಿ. ಸೊ ಮಟನ್ ಮೀಲ್ಸ್, ಚಿಕನ್ ಮೀಲ್ಸ್ ಥರ ಹಲವಾರು ರೀತಿ ಇದೆ ನಮ್ಮಲ್ಲಿ. ಸೊ ವೆಯ್ಟಿಂಗ್ ಸ್ವಲ್ಪ ಜಾಸ್ತಿ ಇದೆ. ದಯವಿಟ್ಟು ಎಲ್ಲರಿಗೂ ಸ್ವಲ್ಪ ಪೇಷನ್ಸ್ ಆಗಿರಿ. ಎಲ್ಲರಿಗೂ ಪ್ರತಿನಿತ್ಯ 30 ಮಿನಿಟ್ಸ್ಗೆ ವಿ ಆರ್ ಗಿವಿಂಗ್ ಯು ಅ ಫ್ರೆಶ್ ಮಟನ್ ಬಿರಿಯಾನಿ ಫುಡ್. ಸೊ ಎಲ್ಲರಿಗೂ ಫ್ಯಾಮಿಲಿ ಕ್ರೌಡ್ ಕೂಡ ಬರ್ಬೋದು. ಎವ್ರಿಬಡಿ ಪ್ಲೀಸ್ ಕಮ್. ಥ್ಯಾಂಕ್ ಯು. 15 ಮಿನಿಟ್ಸ್. ಮಟನ್ ಬಿರಿಯಾನಿ ಟ್ರೈ ಮಾಡಿದ್ವಿ. ಇಟ್ಸ್ ರಿಯಲಿ ಗುಡ್. ತುಂಬ ಮೈಲ್ಡಾಗಿ ಚೆನ್ನಾಗಿತ್ತು. ಪೀಸಸ್ ಎಲ್ಲ ಚೆನ್ನಾಗಿ ಬಂದಿದೆ. ನಾವು ಕರಾವಳಿಯವರೇ, ಸೊ ಫಿಶ್ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ನಾವಿಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ತಿರ್ಗಾ ಚಿಕನ್ ಫ್ರೈ ತುಂಬ ಚೆನ್ನಾಗಿದೆ. ಆರಾಮಾಗಿ ಬರ್ಬೋದು. ರೇಟು ಪರವಾಗಿಲ್ಲ. ತುಂಬ ಚೆನ್ನಾಗಿದೆ. ಮಟನ್ ಬಿರಿಯಾನಿ ಗ್ರೇವೀಸ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ಟ್ರೈ ಮಾಡ್ಬೋದು. ಆಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು. ಎಲ್ಲ ಊಟ ಚೆನ್ನಾಗಿದೆ. ನನ್ನ ಹೆಸರು ಮಮತಾ ಅಂತ ಹೇಳಿ. ನಾವೆಲ್ಲ ಸರೌಂಡಿಂಗಲ್ಲಿ ಬನಗಡ ರೋಡಲ್ಲಿರೋದು. ಬಟ್ ನಮ್ಮ ಸರೌಂಡಿಂಗಲ್ಲಿರೋದ್ರಿಂದ ಟೇಸ್ಟ್ ಮಾಡೋಂತ ಬಂದಿದ್ವಿ. ಸೊ ದಸ್ ದ ಫಸ್ಟ್ ವಿಸಿಟ್ ಆ್ಯಕ್ಚುಲಿ. ಟೇಸ್ಟ್ ಓಕೆ, ಬರ್ಬೋದು, ಒನ್ಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಬಿಯನ್ಸ್ ಇಸ್ ಆಲ್ಸೋ ವೆರಿ ಗುಡ್. ಥ್ಯಾಂಕ್ ಯು. ಯಾ, ಫುಡ್ ವಾಸ್ ಅಥೆಂಟಿಕ್. ಲೈಕ್ ಇತ್ತು, ಒಳ್ಳೆಯಿತ್ತು ಊಟ ಎಲ್ಲ. ಲೈಕ್ ಟೇಸ್ಟ್ ಇತ್ತು. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಊಟ ತಗೊಂಡಿತ್ತು, ಎರಡು ಸಹ ಒಳ್ಳೆ ಇತ್ತು. Hi, this is Likith from BTM Layout. Actually, my friends have came before here and suggested me this place here. ಚೆನ್ನಾಗಿದೆ ಪ್ಲೇಸು, ಸಖತ್ತಿದೆ ಊಟ ಮಾತ್ರ. ಅದರದ್ದು ಮಟನ್ ಊಟ ಯು ಮಸ್ಟ್ ಟ್ರೈ. ದೇ ವಿಲ್ ಗಿವ್ 3 ಟೈಪ್ ಆಫ್ ಸ್ಟಾರ್ಟರ್ಸ್. ಬಿರಿಯಾನಿ ಈಸ್ ವೆರಿ ಅಥೆಂಟಿಕೇಟೆಡ್, ಲೈಕ್ ಮನೆ ಊಟ ಥರ ಇದೆ. ಲೈಕ್ ಗುಡ್ ಬ್ರೋ, ಗುಡ್ ಆ್ಯಂಬಿಯನ್ಸ್, ಗುಡ್ ಹಾಸ್ಪಿಟಾಲಿಟಿ ಬೈ ಮಿಸ್ಟರ್ ಧನುಷ್. ಧನುಷ್ ಈಸ್ ಅ ವೆರಿ ಫ್ರೆಂಡ್ ಆಫ್ ಮೈನ್. ಸೊ ಇಟ್ಸ್ ವೆರಿ ನೈಸ್. ಇಟ್ಸ್ ಫೀಲಿಂಗ್ ಲೈಕ್ ಎನ್ ಹೋಮ್ಲಿ ವೈಬ್ ಆ್ಯಂಡ್ ನೈಸ್. ಥ್ಯಾಂಕ್ ಯು. गाइस, मटन बिरयानी बनतु. फिश बोला था. फिश रेडी हुआ. नींबू देना भैया. नींबू हाँ, सोली देना. गाइस ಬಂತು ಮಟನ್ ಬಿರಿಯಾನಿ. ಬನ್ನಿ ಟ್ರೈ ಮಾಡುವ. ಜೈ ಡಿ ಬಾಸ್. ಏನು ಚೆನ್ನಾಗಿದೆ ನೋಡ್ರಿ. ಫ್ಲೇವರು ಮೂಗಿಗೆ ಹೆಂಗೆ ಹೊಡಿತೈತೆ ಅಂದರೆ ಟೇಸ್ಟ್ ಮಾತ್ರ. ಐ ಮೀನ್ ಈಗ ಜಾಸ್ತಿನೂ ಹೇಳೋದು ಬೇಡ, ಹೇಳ್ದಷ್ಟು ಸುಮ್ಮನೆ ಲೆಂತಿ ಆಗಿಬಿಡುತ್ತೆ. ಟೇಸ್ಟ್ ಮಾಡಿ ನೋಡೋಣ, ಅವಾಗ ಗೊತ್ತಾಗುತ್ತೆ. ದೊನ್ನೆಲ್ಲಿ ಕೊಟ್ಟಿದ್ದಾರೆ ದೊನ್ನೆ ಬಿರಿಯಾನಿ. ಸೊ ಅಥೆಂಟಿಕ್ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ. ಬನ್ನಿ ಬ್ಯಾಟಿಂಗ್ ಮಾಡುವ. ಲೈಕ್ ಬ್ಲೂ ಸೋಡಾ, ನಿಂಬು ದಿನ ನಿಂಬು ಅವ್ರ ಪ್ಯಾಸ್. ಪಾಪ ಇಲ್ಲೆಲ್ಲ ಹಿಂದಿಯವ್ರು ಬಂದಿದ್ದಾರೆ ತುಂಬ ಜನ ಕೆಲಸಕ್ಕೆ ಅಂತ. ಸೊ ದೇ ಡೋಂಟ್ ನೋ ಕನ್ನಡ. ಮ್ಯಾಂಡೇಟ್ರಿ ಸ್ನ್ಯಾಪ್. ಥ್ಯಾಂಕ್ಸ್.
ಇವಾಗ ಸೋಡಾನ ಬಂತಂದ್ರೆ ಸೇರಿ ಸಾಕೋಣ. ಕ್ರೇಜಿ ಬ್ಯಾಂಡಿಂಗ್ ಅಂದ್ಕೊಳ್ಳಿ ಇವಾಗ. ಆ್ಯಂಡ್ ಇದೇನು ಐಫೋನ್ ಅಲ್ಲ, ಇದು ಐಫೋನ್ 17 Pro Max ಅಲ್ಲ, ಇದು ನಥಿಂಗ್ CMF1 ಬಟ್ ಆರೆಂಜ್ ಕಲರಲ್ಲಿದೆ. ಹಿಂಗೆ ಜುಗಾಡಿರ್ಬೇಕು ಜೀವನದಲ್ಲಿ. ಸೊ ಗೈಸ್ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ. ಹೆಂಗರು ತುಪ್ಪ ಹಿಂಗೆ ಹಾಕಿದ್ದಾರೆ, ಸೈಕ್ ಸುಡುತ್ತೆ ಮಟನ್ ಬಿರಿಯಾನಿ. ನೋ ವಾಟ್ ಪ್ಯೂರ್ ಟೇಸ್ಟ್, ಒಳ್ಳೆ ಟೇಸ್ಟ್ ಅನ್ಕೊಂಬಿಡಿ. ಈ ಕಡೆ ಬೆಂದಿಲ್ಲ, ಅರ್ಧಂಬರ್ಧ ರಫು ಅವೆಲ್ಲ ಏನೂ ಇಲ್ಲ, ಸೂಪರಾಗಿದೆ. ಲಾಸ್ಟ್ ಐಟಮು ಚಿಲ್ಲಿ ಚಿಕನ್ ಬಂತು, ಟ್ರೈ ಮಾಡೋಣ. ಹೆಂಗರು ಖಾರ ಈ ಲೆವೆಲಿಗೆ ಇಟ್ಕೊಂಡ ತಕ್ಷಣ ನಾನು ಟೇಸ್ಟ್ ಬಿಡಿಸಿ ಬಿಟ್ಬಿಟ್ಟು ಖಾರ.